ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ನಾನು ನೋಡ್ರಿ ಈಗ ಎದ್ದು ಜಸ್ಟ್ ಬಂದೆ ರೀ. ನಾನು ಇನ್ನೂ ಫ್ರೆಶ್ ಆಗಿಲ್ಲ ರೀ. ನಾನು ಇಲ್ಲ ಅಲ್ಲೇ ನಮ್ಮ ಮಾರಿ ಹರ್ಷಿ ಎದ್ದು ಬಿಡ. ಏನು ಮಾಡಾಕತ್ತೀಯಮ್ಮ ನೀನು? ಅವಲಕ್ಕಿ ಮಾಡಾಕತ್ತೀಯ? ಸ್ಕೂಲ್ ಐತೇನಮ್ಮ? ಹೋಗಲ್ಲ, ಇಲ್ಲೇ ಓದ್ಕೊಂತೀಯ ಮನ್ಯಾಗ? ನಾಳೆ ಐತೇನು ಪರೀಕ್ಷೆ? ನಾಡ್ದೈತಿ. ಹೌದಲ್ಲ? ಹಾಂ. ನಿನಗೆ ಎಷ್ಟು ಬೇಕು ಅಷ್ಟ ಕಲಿಸ್ಕೊ ಅವಲಕ್ಕಿನ. ಅಷ್ಟು ಕಲಿಸಿರ್ಬೇಡ, ಉದ್ರಾಗ್ಬಿಡ್ತಾವು. ಹೌದಿಲ್ಲ? ಅವಲಕ್ಕಿ ಮಾಡಕತ್ತಾಳ್ರಿ ಆಗಲಿ. ಇನ್ನು ಮುಖಂದರ ಅಮ್ಮ ಆರಿಫಾ ನೋಡ್ರಿ ಆಸಿಫ್ ಆಚೆ ಕಡೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಟೈಮ್ ಆಗಲಿ 11 ಗಂಟೆ ಆಗ ಬಂದ್ರಿ. ವಿಡಿಯೋ ಸ್ಟಾರ್ಟ್ ಆಗಿ ಮಾಡಿ ನಾನು ಬೆಳಿಗ್ಗೆ ಎದ್ದು ಬಂದು ಹರ್ಷಿ ಅವಲಕ್ಕಿ ಮಾಡಾಕತ್ತಿದ್ಲು. ನಾನು ಫ್ರೆಶ್ ಆಗಿದ್ದಿಲ್ಲ. ನಾನು ಸ್ವಲ್ಪ ಜಲ್ದಿ ಹೇಳಿಲ್ಲ, ಇವತ್ತು ಲೇಟ್ ಆಗಿದ್ದೆ. ಮತ್ತಿದು ಸಬ್ಬಸ್ಸಿಗೆ ಹೆಚ್ಕೊಡ್ತೀನಿ ಪಲ್ಯ ಮಾಡಂತಂದು. ಸುಸ್ತಾಗ್ತದೆ. ಹೋಗಿ ಮುಖ ಮುಡಿದಿನ ಈಗ ಮತ್ತು ಮೇಲೆ ನಾ ಮಕ್ಕೊಂಡಿದ್ದು ಇವ್ರು ಹೇಳಂಗಿಲ್ಲ ಅನ್ನೋ ಗೊತ್ತಾಗ್ತದೆ. ಅದಕ್ಕೆ ಹೇಳಿ ಬಂದೆ. ಮತ್ತೆ ಚೆನ್ನಾಗಿ ಸಬ್ಬಸ್ಸಿಗೆ ಕೊಡಿಲ್ಲ. ಆರಾಮ ಅನಿಸ್ತಿಲ್ಲ ಮಮ್ಮಿ? ಸ್ವಲ್ಪ ಆರಾಮ ಅನ್ಸೈತಿ ಮೈ. ಮತ್ತು ಆರಾಮ ಅನ್ಸೈತೆ? ಇಂಜೆಕ್ಷನ್ ಮಾಡ್ಸೊಂಬಂದು ಒಂದು ಟಾನಿಕ್ ಇಂಜೆಕ್ಷನ್ ಮಾಡಿದ್ರೆ ಒಂದು ಅದು ಏನು ಪ್ರಾಬ್ಲಮ್ ಆಗೈತಲ್ಲ ನನಗೆ ಅದೆಲ್ಲ ಹೇಳಿದೆ. ಅದೊಂದು ಇಂಜೆಕ್ಷನ್ ಮಾಡಿದ್ರೆ ಇವತ್ತು ಎಲ್ಲಿ ಮನ್ಕೊಂಡಕ್ಕೆ ನಾನು ಈಗ ಎದ್ದೀನಿ ನೋಡು. ನಿದ್ದಿನ ಬರೀ ನಿದ್ದೆ ನಂಗೆ ನಿದ್ದಿಲ್ಲದಕ್ಕನ ಅಷ್ಟು ತ್ರಾಸಾಗೈತೆಮ್ಮ ನನಗೆ. ಈಗ ಆರಾಮ್ ಅನ್ಸಲ್ತೈತೆ? ಸ್ವಲ್ಪ ಆರಾಮ ಅನ್ಸಾತೈತಿ. ಸ್ವಲ್ಪ ಆರಾಮ್ ಅನ್ಸೈತೆ ಐತಿ. ಇನ್ನೂ ಸುಸ್ತು. ಹೌದಾ? ಐತಿ. ಮತ್ತು ಮಮ್ಮಿ ಕಮೆಂಟ್ ಮಾಡತ್ತಾರೆ. ರಿಮೂವ್ ಮಾಡಿ ಅಂತ ಕಮೆಂಟ್ ಆಕಿ ಮಾಡಿದ್ದನು. ಅದಕ್ಕೆ ಯಾಕೆ ರಿಮೂವ್ ಮಾಡಕ್ಕೆ ಹೋಗಿದ್ ಬಿಡುವ, ಇಡ್ಬೇಕಿರಲ್ಲಿ ನಮ್ಮ ಫ್ರೆಂಡ್ಸ್ಗಳು ಅವ್ರಿಗೆ ಹೇಳ್ತಿದ್ರಿ ಏನು ಅನ್ನೋದು ಅಂತಂದು ಹೇಳಿದೆ ನಾನು. ಆಕೆ ಹೋಗ್ಲಿ ಬಿಡಮ್ಮ ಅಮ್ಮ ನಾನು ರಿಮೂವ್ ಮಾಡಿದೆ ಅಂತಂದ. ಅದು ಚಲೋ ಇತ್ತಂದ್ರೆ ಇರ್ತೀವಿ, ಅಷ್ಟಕ್ಕೂ ಅದಕ್ಕೂ ಮೀರಿ ಕೆಟ್ಟದ್ದು ಬಂತಂದ್ರೆ ರಿಮೂವ್ ಮಾಡ್ಬಿಟ್ಟಿರ್ತೇನೆ. ಫ್ಯಾಮಿಲಿ ಬಗ್ಗೆ ಏನಾದ್ರು ಅದು ಅವ್ರ ಮನಸ್ಸಿಗೆ, ನಮ್ಮ ಫ್ಯಾಮಿಲಿ ಒಳಗೆ ಅವ್ರ ಮನಸ್ಸಿಗೆ ನೋವು ಆಗಂತವ್ ಇದ್ರು ನಾವು ಇಡಂಗಿಲ್ರಿಪ್ಪ. ನಾವು ಡಿಲೀಟ್ ಮಾಡಿಬಿಟ್ಟಿರ್ತೇವೆ. ನಮ್ಮ ಬಗ್ಗೆ ಬೇದದ್ದು ಮಾಡಿದ್ದು ಹೋಲ್ ಬಿಡ ಅಂತ ಸುಮ್ಮನೆ ಇಟ್ಟಿರ್ತೀನಿ ನಾನು. ನನ್ನ ಫ್ಯಾಮಿಲಿ ಬಗ್ಗೆ ಅಂತ ಬಂದಾಗ ಯಾರಿಗೋದ್ರ ಬೇದ್ರ ನಮ್ಲಿದ್ದ ಅವ್ರ ಮನಸ್ಸು ನೋಯ್ಬಾರ್ದಲ್ರಿ. ಅದಲ್ಲ ಏನ್ ಹೇಳ್ತಾರೆ, ಕಮೆಂಟ್ ಬಂದೈತಿ ಆದ್ರೂ ಇಟ್ಟಾರ ನೋಡೋರು ಅನ್ನಂಗ ಆಕೈತಿ. ಅವ್ರಿಗೆ ಹಂಗಾಕೈತಿ, ಅವ್ರಿಗೂ ಹಂಗಾಕೈತಿ, ನಮಗ್ ಬೇಜಾರಾಕೈತಿ. ಇವ್ರಿಗೆ ನಮ್ಮ ಹಿಂಗ ಹಾಕ್ಯಾರಲ್ಲ ಇವ್ರ ನಮ್ ಬಗ್ಗೆ ಅಂತ ಹೇಳಿ. ನನ್ನ ವಿಡಿಯೋದೊಳಗೆ ನಾನು ಕಮೆಂಟ್ ನೋಡ್ದ ಒಂದ್ ಅರ್ಧ ಅದ್ರ ಸಂಬಂಧ ನಾನು ಹಂಗ ನೋಡ್ತಿರ್ತೀನಿ. ನಮ್ಮ ಫ್ಯಾಮಿಲಿ ಬಗ್ಗೆ ಏನಾರ ಬಂದೈತೇನಪ್ಪ ಅಂತ ಹೇಳಿ. ಯಾಕಂದ್ರೆ ಅವ್ರದ್ದೆಲ್ಲ ಮನಸ್ಸು ನೋಸ್ಬಾರ್ದಲ್ರಿ. ಅವ್ರು ಅದ್ರಾಗಿರಂಗಿಲ್ರಿ ಪಾಪ. ಹೌದಿಲ್ರಿ? ಅವ್ರದ್ದು ಯಾಕ ನಾವು ಇದು ಮಾಡ್ಬೇಕಂತಂದು ನಾನು ರಿಮೂವ್ ಮಾಡ್ಬಿಡ್ತೀನಿ ರೀ. ಇಟ್ರಂಗೆ ಇಲ್ಲ ನಾನು. ಇವಾಗ ನೋಡ್ರಿ ಒಂದೇನೋ ಕಮೆಂಟ್ ಬಂತಂದ್ರೆ ಆಕಿ ಬೇಜಾರಾಗೈತೆ ನಮ್ಮ ಮಾರಿಪಾಗ. ಆ ಕಮೆಂಟ್ ನೋಡ್ರಿ ಏನ್ ಬಂದೈತ್ವಾ? ಏನಂತ ಬಂದಿತ್ತು? ನಿಮಗ ನೀವು ಬಿಲ್ಡಪ್ ರಾಣಿ, ನಿಮ್ ಜನ್ಮಕ್ ನಾಚಿಕೆ ಇಲ್ಲ, ಬಿಲ್ಡಪ್ ತಗೊಂತೀರಿ, ಏನ್ ನಾಟಕ ರಾಣಿ ನಿಮ್ದು, ನೀವು ನಾಟಕ ರಾಣ್ಯಾರ ಅಂತ ಹೇಳ್ಬಿಟ್ಟಾರ. ಬಿಲ್ಡಪ್ ಮಾಡ್ತೇವಂತ ನಾವೇನೆ, ಆಮೇಲೆ ಶೋ ಅಪ್ ಮಾಡ್ತೇವಂತ ಎಲ್ಲದಕ್ಕೂ. ಅವ್ರಿಗೆ ಹಂಗ ಅನ್ಸಿರ್ಬೇಕನ್ನಲ್ಲ. ಹೌದಿಲ್ಲ? ಅನ್ಸಿರ್ಬೇಕು. ಅದಕ್ಕೆ ಅವ್ರು ಅಲ್ಲ, ಈಗ ಫ್ಯಾಮಿಲಿಗೆ ಕಷ್ಟ ಬಂದಿದೆ ಅಂತ ಹೇಳಿ ನಿಂತ್ಕೊಳ್ಳೋದು ಒಂದು ಇದನ್ನ ಕಾಣ್ತೈತಿ ಎಲ್ಲಾರ್ಗು. ಹಂಗ ಮಾಡ್ತಾರ, ಮಾತಾಡ್ತಾರ. ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸೇವಕಾರಿಪ್ಪ? ಹೌದಿಲ್ಲ? ನಾನು ಇವಾಗ ವಿಡಿಯೋ ಬಂದೈತಿ ಇದು ಬಂದೈತಿ ಅಂತಿಲ್ಲ. ಜೇರನ್ ಎಲ್ಲ ಡಿಲಿವರಿ ಆದಾಗ, ನಮ್ಮ ಹೆಸರಿನ ಎಲ್ಲ ಡಿಲಿವರಿ ಆದಾಗ ಅವಾಗೆಲ್ಲ ಎಲ್ಲಿ ವಿಡಿಯೋ ಇದ್ವು ಅವಾಗ ಏನಿದ್ದಿಲ್ಲ. ಮತ್ತೆ ಹೋಗಿದ್ನಿಲ್ಲ ನಾನು. ಈಗೇನ್ರಿ ವಿಡಿಯೋ ಮಾಡಾಕತ್ತೀವಿ ಅಂತಂದು ಏನ್ರ ಹೋಗೋದು ಬರೋದು ಮಾಡ್ತೀನಿ ನಾನು. ಏನಿಲ್ಲ, ಮದ್ನಿಂತ ಬಂದೈತಿ ಅಂದ್ರೆ ಈಗ ಬಂದೈತ್ರಿ. ಅದು ಹಂಗೆಲ್ಲ ಕಮೆಂಟ್ ಮಾಡ್ತಾರ. ಇರ್ಲಿ, ಏನ್ ಮಾಡ ಅವ್ರಿಗೆ ಅಷ್ಟು ಇದಾರ ಐತಲ್ಲ, ಕಮೆಂಟ್ ಮಾಡೋಷ್ಟು ಟೈಮ್ ತಗೊಂಡು ಇಷ್ಟು ಉದ್ದ ಕಮೆಂಟ್ ಬರೀತಾರಲ್ಲ ನಮ್ಮ ವಿಡಿಯೋಕ. ಅವ್ರ ಬಗ್ಗೆ ನಾವು ಹೆಮ್ಮೆ ಪಡ್ಬೇಕು, ಖುಷಿ ಪಡ್ಬೇಕಾರಿಪ್ಪ. ಬೇಜಾರ ಮಾಡ್ಕೋಬಾರ್ದು ಯಾವತ್ತಿದ್ರು. ನನಗೊಬ್ಬರು ಅವ್ರ ಹೆಸರು ತಗೊಂಡ ಹೇಳ್ತೀನಿ ನೋಡಿ. ಇವತ್ತು ಯಾಸ್ಮಿನ್ ಅಂತ ಹೇಳಿ ಯಾರೋ ಗೊತ್ತಿಲ್ಲ, ಅವ್ರು ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರ ಅಂತ ಹೇಳಿದ್ರೆ ಅದನ್ನ ಹೇಳಕ್ ಆಗಂಗಿಲ್ಲ ನನಗೆ. ಹಂಗ ಮಾಡ್ತಿರ್ತಾರ ಅವ್ರು. ಬುರ್ಸಿ ಅಂತಾರ, ನಾನ್ ಸ್ನಾನನೇ ಮಾಡಂಗಿಲ್ಲ ಅಂತಾರ ಅವ್ರು. ನನಗ್ ಹಂಗ ಮತ್ ಬುರ್ಸಿ ಮಗಳು ಆರಿಪ ಅಂತ ಹಾಕ್ತಾರ. ನನಗಂದ್ರ ಓಕೆ, ನಿನಗಂದ್ರ ಇರ್ಲಿ ಇಬ್ಬರಿಗೆ ನಾಯಿಗೆ ತಾಯಿ ಮಗಳು ಅಂತಂದ್ರ ಇಬ್ರು ಒಂದೇನು? ನೀ ಬೇರೆ ನಾ ಬೇರೆ. ನೀ ನನ್ಗಂದ್ರ ನನಗಂದಂಗ, ನನಗಂದ್ರ ನನ್ನ ಮಕ್ಳಿಗೆ ಅಂದಂಗ ಅನ್ನರಿ. ಅದಕ್ಕೆ ಅವ್ರೆಲ್ಲ ಆ ಥರ ಕಮೆಂಟ್ ಮಾಡ್ತಾರ. ಏನ್ ಮಾಡ್ಬೇಕ್ರಿ? ಅವ್ರಷ್ಟು ವಿಡಿಯೋ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡ್ತಾರ ಇಲ್ಲ ಗೊತ್ತಿಲ್ಲ, ಒಟ್ಟು ಕಮೆಂಟ್ರ ಹಾಕ್ತಾರಲ್ರಿ. ಒಂದು 4 ಜನಕ್ಕೆ ನಮ್ಮ ವಿಡಿಯೋ ಹೋಗುವಂಗಾರ ಸಹಾಯ ಮಾಡ್ತಾರಲ್ಲ ಅವ್ರು. ಅದಕ್ಕೆ ಖುಷಿ ಪಡ್ತೀನಿ ರೀ ನಾನು. ಅವ್ರು ಕಮೆಂಟ್ ಮಾಡಿ ಆ ಥರ ಇದು ಬೇಜಾರ ಮಾಡ್ತಾರಂತಂದು ಏನಿಲ್ಲ ರೀ ನನಗೆ. ನನ್ನ ಬಗ್ಗೆ ನನಗೆ ಕಮೆಂಟ್ ಹಾಕಿದಾಗ ಅವ್ರು ಕಮೆಂಟ್ ಇಟ್ಟಿರ್ತೀನಿ ರೀ. ಮತ್ತು ಅವರು ಮತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ಏನಾರ ಹಾಕಿದ್ರು ಅಂತ ಹೇಳಿದ್ರೆ ಅದನ್ನು ರಿಮೂವ್ ಮಾಡಿರ್ತೀನಿ ರೀ ನಾನು.
ಹಂಗೆಲ್ಲ ಕಮೆಂಟ್ ಮಾಡ್ತಾರೆ. ಏನು ಮಾಡ್ಬೇಕು ಕಮೆಂಟ್ ಬಗ್ಗೆ ನಾನು ಹೇಳಿಲ್ಲ ನಿನಗೆ, ನಾನು ಅನುಶ್ರೀ ಅವ್ರದ್ದು ಫಾಲೋ ಮಾಡ್ತೀನಿ ಅಂತೇಳಿ ಅಂದ. ಅವರು ಅನುಶ್ರೀ ಮೇಡಮ್ ಅವ್ರು ಹಂಗಂತಾರೆ, ಕಮೆಂಟ್ ನೋಡಿ ನಾಕ್ ಬಿಡ್ಬೇಕು ಅಂತೇಳಿ ಅಂದ. ಅದು ಅಲ್ಲಿಗೆಲ್ಲ ಇದು ಹೋಗ್ಬಿಡೋದು. ನಾವು ಕಮೆಂಟ್ ಬಗ್ಗೆ ಮತ್ತೆ ಒಳ್ಳೆ ರಿಪೀಟ್ ಮಾತಾಡಕತ್ತೀವಿ ಅಂದ್ರೆ ಮತ್ತೊಂದಿಟ್ಟು ಜಾಸ್ತಿ ಮಾಡ್ತಾರ ಅವ್ರು ಅಂತ ಹೇಳ್ತಾರ ಅವ್ರು. ಅದು ನನ್ನ ತಲೆ ಒಳಗೆ ಯಾವಾಗಿದ್ದ ಉಳ್ಕೊಂಡ್ಬಿಟ್ಟೆ ನನಗೆ. ಹಂಗಾಗಿ ಈಗ ಎಲ್ಲಿ ಜಾಸ್ತಿ ನಾ ಕಮೆಂಟ್ ಬಗ್ಗೆ ಏನಿಲ್ರಿ ಮೊದಲೆಲ್ಲ ಹೆಂಗೆ ಕೆಡ್ಸ್ಕೊಳಂಗಿಲ್ಲ. ನಾನು ಮೊದ್ಲೆಲ್ಲ ನಾನು ಭಾಳ ನೋವು ಅನಿಸ್ತೈತ್ರಿ, ಭಾಳ ಮನ್ಸಿಗೆ ಬೇಜಾರು ಅನಿಸ್ತಿತ್ತು. ಏನು ನಾವು ನಾಟಕ ಮಾಡ್ತೀವಪ್ಪ ಏನು ಅಂತ ಇದ್ದಿದ್ದನ್ನ ಇದ್ದಂಗ ನಾವು ಹೇಳ್ತೀವ್ರಿ. ಏನು ಇರ್ತೈತಿ ನೋಡಿ ನಮ್ಮ ಮನೆಯೊಳಗೆ ಅದ ಮಾಡ್ತೀವಿ ಅದ ಬಿಡ್ತೀವಿ. ಅದಕ್ಕೆ KMC ಹೋಗಿದ್ವಿ ಬರ್ತಿದ್ವಿ, ಅದೊಂದು ಎಷ್ಟು ತೊಗೊಂತಿದ್ದೆ ರೀ. ವಿಡಿಯೋ ಒಂದು ಆಗ್ಬೇಕಲ್ಲ ರೀ, ಮತ್ತು ಅದರಿಂದ ಒಂದು ಜೀವನ ನಡೆಯಕತ್ತೈತಿಪ್ಪ ಅಂತಂದಾಗ ಅದನ್ನ ಬಿಟ್ಟು ಏನು ಮಾಡ್ಬೇಕು, ಇದು ಮಾಡಾಕತ್ತೀವಿ ಇದು ಇಲ್ಲ ಅಂತೇಳಿ ಅಂದು ಮಾಡ್ತಿದ್ರಿಪ್ಪ, ತೋರಿಸ್ತಿದ್ವಿ, ಹಾಕ್ತಿದ್ವಿ. ಒಂದು ಒಳ್ಳೆ ತನದ ನಾವು ಮಾಡಿ ಹೊರತಾಗಿ ಅದನ್ನು ಹೊಟ್ಟೆಗೆ ಒಂದು ಮ್ಯಾಲೆ ಒಂದು ಇಟ್ಕೊಂಡು ನಾನು ಮಾಡಿಲ್ಲ ರೀ. ನಾನು ನೀವೆಲ್ಲ ಏನೇನೋ ಕಮೆಂಟ್ ಹಾಕ್ತೀರಂತಂದ್ರೆ ಅದಕ್ಕೆ ನಾನು ಹೊಣೆ ಅಲ್ರಿ. ಅದ್ರ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊಳ್ರಿ. ನಮ್ಮ ಮಾರಿಪ ಹೇಳಿಲ್ಲ ಅಂತಂದು ನಾನು ಹೇಳಕತ್ತೀನಿ. ಯಾಕಂದ್ರೆ ಅದು ಭಾಳ ಕೆಟ್ಟಾಗಿ ಹಾಕ್ಯಾರ ಅದನ್ನ ಕಮೆಂಟಿನ ಹಾಕಿ ಸ್ವಲ್ಪ ಓದಿಲ್ರಿ ಅಷ್ಟಾಗ ಅದನ್ನು ಹಾಕ್ಯಾರ. ದಯವಿಟ್ಟು ಹಂಗೆಲ್ಲ, ಯಾಕಂದ್ರೆ ನಿಮಗೂ ಖುಷಿ ಅನಿಸ್ತೈತೆ ಏನೋ ಗೊತ್ತಿಲ್ಲ ರೀ, ಆದರೆ ಅದು ಬೇರೆ ಹಾಕಿದ್ರಿಗೆ ಭಾಳ ಮನಸ್ಸಿಗೆ ನೋವು ಅನಿಸ್ತೈತಿ ರೀ ಅದು. ಹಂಗಾಗಿ ಯಾರಿಗೂ ಮನಸ್ಸಿಗೆ ನೋವು ಕೊಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಇಷ್ಟ ಆಯಿತು ವಿಡಿಯೋ ನೋಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ನಮಗೇನಾರು ತಿದ್ದುಕೊಡಂತ ಇದ್ರು ಹಿಂಗೆ ಮಾಡಿರಿ, ಹಿಂಗೆ ಮಾತಾಡ್ರಿ, ಹಂಗೆ ಮಾತಾಡಬೇಡ್ರಿ, ಹಿಂಗೆ ಮಾತಾಡ್ರಿ ಅಂತ ಹೇಳ್ರಿ. ಬೇಕಂದ್ರೆ ನಾವು ತಿದ್ದುಕೊಂತೀವಿ. ಅದನ್ನೇ ಹೇಳ್ತೀನಿ, ನಾನು ನಿಮ್ಮಿದ್ದ ನಾವು ಕಲಿಯುವಂಥದ್ದು ಸಾಕಷ್ಟು ಐತ್ರಿ. ಇನ್ನು ನಾನು ಕಲಿತೀನಿ ರೀ. ಏನಾದರೂ ತಪ್ಪಾಗಿತ್ತಂದ್ರೆ ನಾನು ತಿದ್ದುಕೊಂತೀನಿ ರೀ. ನಾನು ಟೆನ್ಷನ್ ತೊಗೊಳಲ್ರಿ. ಹಾಗಾಗಿ ಹೇಳ್ರಿ, ಹಂಗೇನಾರ ತಪ್ಪಿತ್ತಂದ್ರೂ ಹೇಳ್ರಿ, ನಾನು ಕೇಳ್ತೀನಿ ರೀ. ಅದನ್ನ ಬಿಟ್ಟು ನೀವು ಆ ಥರ ಈ ಥರ ಬಿಲ್ಡಪ್ ಕೊಡ್ತೀರಿ, ನಿಮ್ಮ ಮಕ್ಳು ಹಂಗೆ ನೀವು ಹಿಂಗೆ ಅಂತಂದೆಲ್ಲ ಏನು ದಯವಿಟ್ಟು ನನಗೆ ಅಂತಲ್ಲ ರೀ, ಯಾರಿಗೂ ಹಾಕಕ್ಕೆ ಹೋಗ್ಬೇಡ್ರಿ. ಹಂಗ್ರಿ ಒಂದು ಫ್ಯಾಮ್ಲಿಲಿಂತ ನಾವು ಫ್ಯಾಮ್ಲಿ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಇಡೀ ಫ್ಯಾಮ್ಲಿದೆಲ್ಲ ನಾವು ತೋರಿಸ್ತೀವಿ ಅಂತ ಹೇಳಿದ್ರೆ ಅವ್ರು ನೋಡ್ಲಾರ್ದ ಇರ್ತಾರೇನ್ರಿ? ಅವರು ಎಲ್ಲರೂ ನೋಡ್ತಾರೆ. ಅವ್ರ ಮನಸ್ಸಿಗೂ ಬೇಜಾರು ಆಗಬಾರ್ದಲ್ರಿ. ಹಾಗಾಗಿ ನಮ್ದು ಬಂತಂದ್ರೆ ನಾನು ಹೋಗ್ಲಿ ಬಿಡೋ, ಯಾಕೆ ಹಾಕೊಂಡು ಹೋಗೋಲ್ರು ಅಂತಂದು ಅಂತೀವಿ. ಆದ್ರೆ ಫ್ಯಾಮ್ಲಿ ಬಗ್ಗೆ ಅಂತ ಬಂದಾಗ ನಾವು ರಿಮೂವ್ ಮಾಡಿಬಿಡ್ತೀವಿ, ಅದನ್ನ ಕಮೆಂಟ್ ಇಡಂಗಿಲ್ಲ. ನಿಮ್ಗೆ ಅನಿಸುತ್ತೆ ರಿಮೂವ್ ಮಾಡಿದ್ರೆ ಅಂತ ಅನಿಸ್ಬೋದು. ಇದೇ ಒಂದು ಕಾರಣಕ್ಕೆ ನಮ್ಮ ಫ್ಯಾಮ್ಲಿಯವ್ರಿಗೆಲ್ಲ ಮನಸ್ಸು ನೋಯಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವು ಕಮೆಂಟ್ ಅಂತವೆಲ್ಲ ಇಡಂಗಿಲ್ಲ, ನಾನು ರಿಮೂವ್ ಮಾಡಿಬಿಡ್ತೀನಿ ನಾನು. ಮತ್ತು ಎಲ್ಲರೂ ಕಮೆಂಟ್ ಮಾಡಿರಿ, ಆರಿಫ್ ಏನು ಫಿಕ್ಸ್ ಆಗೈತಿ ಏನ್ರಿ, ಎಲ್ಲಿ ಕೊಟ್ಟಿರಿ, ಏನು ಹುಡುಗ ಯಾರು ಎಂತ ಅಂತಂದು ಹೊಳ್ಳ ಮಳ್ಳ ಇವು ಕಮೆಂಟ್ ನನಗೆ ಬರಾಕತ್ತಾವ್ರಿ. ನಾನು ಹೇಳ್ಕೋಬೇಕು ಮಾಡಬೇಕು ಅಂತಂದು ನನಗೂ ಭಾಳ ಆಸೆ ಐತಿ. ಆದ್ರೆ ನನ್ನ ಮಗಳಿಗೆ ಇವತ್ತಿನವರೆಗೂ ಯಾರು ಹೆಣ್ಣು ಇಡಕ್ಕೆ ಬಂದಿಲ್ಲರಿ. ಇದಕ್ಕೆ ನಮ್ಮ ಹೆಣ್ಣು ಅನ್ನಂಗೆ ನನ್ನ ಮಗಳು ನನಗೆ ಯಾರು ಮಾಡ್ಕೊಂಡು ಹೋಗಕ್ಕೆ ಬಂದಿಲ್ಲ. ಅಂದ್ರೆ ನಮ್ಮ ಹೆಣ್ಣು ಅನ್ನಂಗೆ ಮಾಡ್ಕೊಂಡು ಹೋಗ್ತಾರಲ್ರಿ, ಆ ಥರ ಬಂದು ಯಾರು ಹೇಳಿಲ್ಲ ರೀ ನನಗೆ. ಉಡಿನೂ ತುಂಬಿಲ್ರಿ ಇನ್ನೂ ಮಟನ ನಮ್ಮ ಮಗಳಿಗಿರಿ. ಹಾಗಾಗಿ ನನಗೆ ಹೇಳ್ಕೊಳಕ್ಕೆ ಈಗ ಸಾಧ್ಯ ಇಲ್ಲ ರೀ. ನಾನು ಬಂದು ಯಾರು ಬರಲ್ರಿ ನಮ್ಮ ಆರಿಫನ್ ಮಾಡ್ಕೊಳಕ, ನಾವು ಮಾಡ್ಕೊತೀವಿ ಈಕಿನ ಆರಿಫನ ಅಂತಂದು ಬಂದು ಏನು ಉಡಿ ತುಂಬಿ ಹಣ್ಣಿಟ್ಟು ಹೋಗ್ಕಾರ ನೋಡ್ರಿ, ಆವಾಗ ನಾನು ನಿಮ್ಮೆಲ್ಲರ ಮುಂದೆ ಹೇಳ್ಕೊತೀನಿ. ಅಲ್ಲಿವರೆಗೂ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ರೀ. ನಾನು ಯಾವಾಗ ಹೇಳ್ಕೊತೀನಿ ನೋಡ್ರಿ ಅವಾಗನ ಕರೆ ಅಂತ ತಿಳ್ಕೊರಿ ನೀವು, ನನ್ನ ಮಗಳನ್ನ ಕೊಟ್ಟಿವಿ ಅಂತ ಅನ್ನೋದು. ನಾನು ಯಾವಾಗ ವಿಡಿಯೋದೊಳಗೆ ನಾನು ಹೇಳ್ಕೊತೀನಿ ಆವಾಗ ನನ್ನ ಮಗಳನ್ನ ನಾನು ಕೊಟ್ಟಿನಿ ಅಂತಂದು ತಿಳ್ಕೊಬೇಕ್ರಿ ನೀವು. ಅಲ್ಲಿವರೆಗೂ ನಾನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ರೀ. ಅಲ್ಲಿವರೆಗೂ ಹೇಳ್ಕೊಳ್ಳೋದೂ ಇಲ್ಲ ರೀ ನಾನು. ಆದರೆ ಎಲ್ಲ ತೊಗೊಳಕತ್ತೀನಿ ರೀ ಮಗಳಿಗೆ ಅಂತಂದೆಲ್ಲ ತೊಗೊತೀನಿ ರೀ. ಯಾಕಂದ್ರೆ ನನಗೆ ನೋಡ್ರಿಪ್ಪ, ನಾನಿವಾಗ ನಾನಿರುವಂಥ ಪರಿಸ್ಥಿತಿ ಒಳಗೆ ನನಗೆ ಒಮ್ಮಕ್ಕಳೇ ತೊಗೊಳೋದಂತೂ ಆ ದೇವ್ರು ಕುಡಿಸ್ಕೊಟ್ರೆ ಆಗ್ಬೋದು, ಆಗಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಕೂಡಿಸ್ಕೊಡಲ್ಲಿವರೆಗೂ ನಾ ಏನು ಮಾಡ್ತೀನಿ, ಒಂದೊಂದು ನಾನು ಜೋಡ್ಸಾಕತ್ತಿದ್ದಂತೂ ಕರೀರಿ. ನನ್ನ ಮಗಳಿಗೆ ಬೇಕು ಅಂತ ಹೇಳಂದು ತೊಗೊಳಕತ್ತೀನಿ ರೀ. ಅದು ಕರೆ, ಅದನ್ನೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೀನಿ ಅಂದಾಗ, ಈಗ ಯಾರಾದರೂ ಬಂದು ಆಕಿ ಗುಡಿ ತುಂಬಿ ಹೋದ್ರು ನಾವು ಮಾಡ್ಕೊಳಕತ್ತೀವಿ ಆರಿಫನ್ನ ಅಂದಾಗ ನಾನು ಹೇಳ್ಕೊಳಂಗಿಲ್ಲೇನ್ರಿ? ಹೇಳ್ಕೊತೀನಿ ನಾನು ನಿಮ್ಮೆಲ್ಲರ ಜೋಡಿನೂ ಹೇಳ್ಕೊತೀನಿ ರೀ. ನಾನು ಬಂದವರು ಯಾರು ಮದುವೆ ಮಾಡ್ಕೊತೀವಿ ನಮ್ಮ ಆರಿಫನ್ನ ಅಂತಂದು ಬಂದು ಅವ್ರು ಉಡಿ ತುಂಬ ಹೋಗಾರ, ಅವ್ರ ಬಗ್ಗೆ ನಾ ಎಲ್ಲದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ರೀ. ಆದ್ರೆ ಅಲ್ಲಿವರೆಗೂ ಬೇಡ ಅಂತ ಹೇಳನ್ರಿ. ಈಗ ಸುಮ್ಮನೆ ಮುಂದೆ ಮಾತಾಡಿ ಆಮೇಲೆ ಹೌದಿಲ್ರಿ ಹಂಗಾಗಿ ಬೇಡ ಅಂತಂದ್ರಿ. ಅದು ಆಗಲಿ ರೀ, ಅದು ಆದಾಗನೇ ಹೇಳ್ಕೊಳನ್ರಿ. ಅದು ಆದಾಗ ನನಗೂ ಒಂದು ಖುಷಿ ಆಕೈತ್ರಿ ಹೇಳ್ಕೊಳಕ್ಕೆ. ಈಗ ಮುಂದೆ ಹೇಳ್ಕೊಳಕ್ಕೆ ಬೇಜಾರು ಅನಿಸ್ತೈತಿ ರೀ. ಮುಂದೆ ಹೇಳ್ಕೊಂಡ್ವಿ ಆಮೇಲೆ ಕಡೆ ಏನೋ ಅಂತಾರಲ್ರಿ ಹಂಗೆ. ಇವಾಗ ನೀವು ಹೆಣ್ಣು ಆಡ್ದವ್ರು ಇರ್ತೀರಿ, ನೀವು ಯೋಚನೆ ಮಾಡಿರಿ, ಹೌದಿಲ್ರಿ ಮುಂದೆ ಯಾವುದೂ ಮಾತಾಡ್ಬಾರ್ದಂತ್ರಿ. ಹಾಗಾಗಿ ಬೇಡ ರೀ. ಈಗೇನು ಆಕಿದೊಂದು ಎಂಗೇಜ್ಮೆಂಟ್ ಅಂತ ಆಗಲಿ, ಇಲ್ಲ ಅವ್ರಿಗೆ ಇದೊಂದು ಉಡಿ ತುಂಬೋದಂತದಾರ ಆಗಲಿ ಕಾರ್ಯಕ್ರಮ ಆಯ್ತು ಅಂದಾಗ ಅದ್ರ ಬಗ್ಗೆ ನಾವು ಮಾತಾಡನ್ರಿ. ಅಲ್ಲಿವರೆಗೂ ಮಾತಾಡೋದು ಬೇಡ ರೀ. ಅವಾಗ ನಾನು ವಿಡಿಯೋ ಮಾಡ್ತೀನಿ ರೀ. ಅವಾಗ ನೀವೆಲ್ಲರೂ ನಂಬೋದಂತ್ರಿ, ಅವಾಗ ನೀವೆಲ್ಲರೂ ಖರೆ ಅಂತ ತಿಳ್ಕೊಂತೇನೆ ರೀ. ಅಲ್ಲಿವರೆಗೂ ಬೇಡ ರೀ. ಹೇಳ್ರಿ ಟೈಮ್ ಆತನ ಚಾಕಡಿ ಹೇಳ್ರಿ ಒಂದಿಟ್ಟು ಮಕ್ಕೊಂದು ಎದ್ರಿ. ನೀನು ಮಕ್ಕೊಂಡಿದ್ದೆ, ನಾನು ಅಂಕರ್ ಮಕ್ಕೊಳಕ್ಕೆ ಎದ್ದೇಲ್ ಬಿಡು. ನಂದು ಹೇಳ್ಬೇಡ, ನಿಮ್ದು ಹೇಳಿದ್ದು ನಾನು. ನನಗೆ ಆರಾಮೇ ಇಲ್ಲ ಏನಿಲ್ಲ, ನಾನು ಮಕ್ಕೊಂಡ್ಬಿಟ್ಟಿನಿ. ಮತ್ತೆ ಏನು ಮಾಡಿ ಹೇಳಿ, ನಾನು ಮಕ್ಕೊಂಡಿದ್ದ ತಕ್ಷಣ ಬಾಯಿ ಸಾಕೈತಿ ನೋಡಾರಿಪ್ಪ. ನನಗೆ ಜ್ವರ ಇದ್ದದಕ್ಕೆ ಹೌದಿಲ್ಲ ಅದು ಹಂಗಾಗದು. ಮತ್ತೆ ಪಿತ್ತದ ಗುಳಿಗಿನ ಕೊಟ್ರೆ ಮತ್ತೆ ನನಗೆ ಅವ್ರು ಪಿತ್ತದ ಗುಳಿಗೆ ಕೊಟ್ಟದಕ್ಕೆ ಹಂಗಾಗೈತಿ. ಚಾ ಹಾಕಿಡು ಬಾ ಒಂದಿಟ್ಟು. ನನಗೆ ಬೇಡ ಬಾ ಅಮ್ಮಾಗ್ರಿ, ನಂಗೆ ಒಂದೊಂದು ಹಾಲು ಬಿಸಿ ಮಾಡಿಕೊಡು. ಹಬ್ಬ ಹಾಲು ತೊಗೊಂಬಂದ್ರೆ ನೋಡಿ ಹೆಂಗಾದ್ರೆ
ಆಯ್ತು ಹಬ್ಬದ ಕೆಲಸ ಮುಗಿರ್ಬೇಕು ಒಂದು 4 ಪ್ಯಾಕೆಟ್ ಹಾಲು ಬಂದು ಒಟ್ಟು ಏನಾರ ಮಾಡೋ ಚಾ ಮಾಡಂತೀನಿ ಹೊಳ್ಳಿ ಹಬ್ಬದ ಕೆಲಸದ ಮ್ಯಾಗ 2,000 ರೂಪಾಯಿ ನಾನು ಕೊಟ್ಟೀನಿ ಅದಂತೆ ಸಾಮಾನು ಅಂತ ತೊಗೊಂಬರಕ್ಕೆ ಅಂತಾರ್ರಿ ನಮ್ಮ ಮನೆಯವ್ರು ಏನು ಮಾಡ್ಬೇಕು ಹೇಳ್ರಿ ಅವ್ರದ್ದು ಕೆಲಸ ಮುಗಿಸಿದ್ರೆ ಅವ್ರ ಸಾಮಾನು ತೊಗೊಂಬರಕ್ರಿ ಎಲ್ಲವೂ ಮಿಚ್ಚಣಿಕೆ ಅವೆಲ್ಲ ತೊಗೊಂಬರಕ್ಕೆ 2,000 ರೂಪಾಯಿ ನಾನು ಕೊಟ್ಟೀನಿ ರೀ ಎಲ್ಲಾದ್ರೂ ಒಂದು ವಾಚ್ಮನ್ ಕೆಲಸ ಇದ್ರೆ ಹೇಳಿ ಅದನ್ನ ಹೇಳಕತ್ತೀನಿವ ನಾನು ಅವ್ರಿಗೆ ಒಂದು ವಾಚ್ಮನ್ ಕೆಲಸ ಇದ್ರೆ ನೀವು ಹೇಳಿ ನೀವು ಕಮೆಂಟ್ ಆಗಿರಿ ಇಲ್ಲ ಐತ್ ನೋಡ್ರಿ ಅಂತ ಹೇಳಿ ಅಲ್ಲಾದ್ರೂ ಕಳಿಸ್ತೀವಿ ಅವ್ರಿಗೆ ಕೆಲಸಕ್ಕೆ ಯಾವ್ದಾರ ಒಂದು ಚಲೋ ಕೆಲಸ ಇತ್ತಂದ್ರೆ ಹೇಳ್ರಿಪ್ಪ ನಮ್ಮ ಮನೆಯವ್ರಿಗೆ ಯಾಕಂದ್ರೆ ಈ ಪೇಂಟಿಂಗ್ ಕೆಲಸ ಭಾಳ ಇದು ಮಾಡಕತ್ತಾರ ಅವ್ರು ಪೇಂಟಿಂಗ್ ಕೆಲಸದೊಳಗೆ ಏನು ಗೊತ್ತಾಗವಲ್ತು ಅವ್ರಿಗೆ ರೇಟ್ ಹೇಳ್ಬೇಕು ಏನಿಲ್ಲ ಅಂತಂದು ಅಥವಾ ಇವ್ರು ನಿಂತ್ಕೊಂಡು ಮಾಡಕತ್ತಿಲ್ಲ ಏನು ನಮಗೆ ಏನು ಗೊತ್ತಾಗವಲ್ತ್ರಿಪ್ಪ ನನಗೆ ಭಾಳ ಅಂದ್ರೆ ನಮ್ಮ ಮನೆಯವ್ರಲ್ಲಿಂದ ಬೇಜಾರ ಮಾಡಾಕತ್ಬಿಟ್ಟಿದ್ರಿ ನನಗೆ ರೀ ಅವ್ರು ಎಲ್ಲಿ ಕೆಲಸ ಹಿಡಿತಾರೆ ಹೊಳ್ಳಿ ನಾವು ಅವ್ರಿಗೆ ದುಡ್ಡು ಕೊಡೋದಾಗೈತ್ರಿ ಬ್ಯಾಡ್ರಿ ನೀವು ಮನ್ಯಾಗಾರ ಕುಂದ್ರಿ ಅಂತ ಹೇಳಿದ್ರು ಕುಂದ್ರವಲ್ರಿ ಅವ್ರು ಕೆಲಸ ನಾನು ನಮ್ಮ ಮಾರಿಪ್ಪ ಅದನ್ನ ಹೇಳ್ತೀವಿ ರೀ ಹೋಗಕ್ಕೆ ಹೋಗ್ಬೇಡ್ರಿ ನಾನು ಸಾಲ ಐತೆ ನೋಡಿ ತುಂಬ್ತೀರ ಅಂತ ಇನ್ನು ಏನು ತುಂಬೇಕು ಹೇಳ್ರಿ ಎಲ್ಲ ಮಾರಿ ಎಲ್ಲ ಕೊಟ್ಟಿವ್ರಿಪ್ಪ ಇನ್ನೂ ಮಟನ ಅವ್ರು ಮುಗಿಸ್ವಲ್ರಿ ಅವ್ರು ಏನು ಮಾಡ್ಬೇಕ್ರಿ ಅಂಥವ್ರು ನಮ್ಮ ಮನೆಯವ್ರನ್ನ ಅಂಥವ್ರನ್ನ ಕಟ್ಕೊಂಡು ನಾವು ಜೀವನ ಮಾಡೋದಾಗೈತ್ರಿ ಈಗ ಏನು ಮಾಡಬೇಕು ಇತ್ತಂತ ಹೇಳಿರ ಅಂದಲ್ರಿ ಯಾರಿಪ್ಪ ಇತ್ತಂತ ಹೇಳ್ರಿಪ್ಪ ಇಲ್ಲೆಲ್ಲಾರ ಇಲ್ಲೇ ಸಮೀಪದೊಳಗೆ ಎಲ್ಲಾರ ಉನ್ಕಾಲ ಹುಬ್ಳಿ ದೂರ ಬ್ಯಾಡ್ರಿ ಮತ್ತೆ ದೂರ ಇತ್ತ ಮತ್ತೆ ಹುಡ್ಕಾಕ್ ಬರ್ಬೇಕ್ರಿ ನಾವು ಅವ್ರನ್ನ ಕೆಲಸ ಮ್ಯಾಗದೀನಿ ಅಂತಾರ್ರಿ ಅವ್ರು ಅದಕ್ಕೆ ಮತ್ತೆ ಇಲ್ಲೇ ಇದ್ರ ಗಪ್ಪನ ಹೋಗಕ್ಕಾರ ಬರ್ತೈತ್ರಿ ನೋಡ್ಕೊಂಬರಕ್ಕೆ ಬರುತ್ತೆ ಏನಾರಿಪ್ಪ ಮತ್ ಸುಳ್ಳ ತಿಳ್ಕೊಂಡಾರ ಎಲ್ಲಾರು ಏ ಇಲ್ಲ ರೀ ಕರೆನ ರೀ ಕರೆಗೋ ಎಲ್ಲಾದ್ರೂ ಒಂದಿತ್ತಂದ್ರೆ ಹೇಳ್ರಿ ನಿಮ್ಮ ಹತ್ರ ಪುಣ್ಯ ಕಟ್ಕೊಂಡು ಸ್ವಲ್ಪ ಹೆಲ್ಪ್ ಆಕಿತ್ರಿಪ್ಪ ಪುಣ್ಯ ಕಟ್ಕೊಂಡಂಗೆ ಆಕೈತ್ರಿಪ್ಪ ಏನಾರ ಒಂದು ಯಾವ್ದಾರ ಆಫೀಸ್ನೊಳಗೆ ಏನಾರ ಕೆಲಸ ಇತ್ತಂದ್ರೆ ಏನ್ರಿ ಇತ್ತಂದ್ರೂ ಹೇಳ್ರಿ ಪ್ಲೀಸ್ ಯಾರಾದರೂ ಪುಣ್ಯ ಬಂದಂಗೆ ಆಕೈತ್ರಿ ನಿಮಗೊಂದು ಅವರು ಒಂದು ಸುಮ್ಮನೆ ಅಲ್ಲೇ ಒಳಗನ ಏನಾರ ಒಂದು ಹಿಂಗೆ ಕೆಲಸ ಮಾಡಂಗೆ ಆಕೈತ್ರಿ ಇದು ಪೇಂಟಿಂಗ್ ಕೆಲಸ ಅವ್ರಿಗೆ ಇದು ಆಗೋಲ್ತ್ರಿ ಅದು ನಮ್ಮ ಹೊಲ್ತು ಮತ್ತು ಹೊಳ್ಳಿ ನಾವು ರೀ ಕೊಡಂಗೆ ಆಗತೈತ್ರಿ ಅದನ್ನ ರೀ ಹಂಗಾಗೈತ್ರಿ ನಮ್ದು ಭಾಳ ಅಂದ್ರೆ ಭಾಳ ನನಗೆ ಬೇಜಾರು ಅನ್ಸಕೈತ್ರಿ ಅವ್ರ ಕೆಲಸ ಸಂಬಂಧ ಹಾಗಾಗಿ ಯಾರಾದರೂ ಇತ್ತಂದ್ರೆ ದಯಮಾಡಿ ಹೇಳ್ತೀನಿ ರೀ ಇತ್ತಂದ್ರೆ ಹೇಳ್ರಿ ಅವ್ರಿಗೊಂದು ಕೆಲಸ ಇಲ್ಲಿ ಮತ್ತು ಸೋರಾತ್ರಿಪ್ಪ ನಿನ್ನೆ ಅದೆಲ್ಲ ನಿನ್ನೆ ಅದಾವ ಅಲ್ಲ ವರ್ಷ ಗಂಟ್ಲನ ಮಳೆ ಯಾವಾಗ ಬರ್ತೈತೆ ಅವಾಗ ನೋಡಿಲ್ಲ ಅದ್ರ ಮಣ್ಣೆಲ್ಲ ಹೆಂಗೆ ಬಿದ್ದೈತಿ ಬಿದ್ದುಬಿಟ್ಟತ್ರಿ ಈಗ ಹಾಗಾಗಿ ಎಲ್ಲರೂ ಕಮೆಂಟ್ ಮಾಡತ್ತಾರ ಮಮ್ಮಿ ನೀವು ಹೊಸ ಹೊರ ಮನೆಗೆ ಹೋಗ್ರಿ ಅಂಥೇಳಿ ಏನು ಹಾಕಿರಿ ಹೋಗೋಣ ಎಲ್ಲರೂ ದುವಾ ಮಾಡೋಣ ಎಲ್ಲರಿಗೂ ಪಾಪ ಎಲ್ಲರೂ ದುವಾ ಮಾಡತ್ತಾರ ಎಲ್ಲರೂ ದುವಾ ಮಾಡ್ರಿಪ್ಪ ಯಾರು ಬೇಡ ಅಂತಾರೆ ಹೋಗಣ್ರಿ ಕಟ್ಟಿಸ್ಕೊಂಡು ಹೋಗಣ್ರಿ ಮನಿ ರೀ ಮನೆ ಕಟ್ಟಿಸ್ಕೊಂಡು ಜೈಯಿಂದ ನಾನಂತೆ ಅಡ್ಡಿಯವ್ರಿಗೆ ಸ್ವಲ್ಪ ಮೆತ್ತನ್ರಿ ಈಗ ಹಿಂಗೆ ಮೆತ್ತಿದ್ರೆ ಒಂದು ಸ್ವಲ್ಪ ನೀರು ಅದು ಕಡಿಮೆ ಆಕೈತೇನ ಅಂತ ಇಲ್ಲೂ ನೋಡ್ರಿ ಹೆಂಗಾಗೈತಿ ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ ನೊಳ ಬಿಟ್ಟಂಗಾಕಿತ್ತಲ್ಲಿ ಹೌದಾ ಅಲ್ಲಿ ಹಿಂಗೆ ಅವತ್ತು ಮಣ್ಣು ಮೆತ್ತಿದೆ ಸೋರೆ ಇಲ್ಲ ನೋಡಲ್ಲಿ ಇದು ಮ್ಯಾಗೆಲ್ಲ ನೀರು ಹಾಕಿ ಬಂದಿನಿ ಇದನ್ನ ಹಾಕಿ ಬಂದಿನಿ ಸಿಮೆಂಟ್ ಇದು ಇಲ್ಲಿ ಸೋರಾಕೈತೆ ಅದಕ್ಕೆ ಒಂದು ಸ್ವಲ್ಪ ಚಲೋ ಮೆತ್ತಬೇಕಂತ ನಮ್ಗೆ ತಿಳಿ ಬಂದೈತಿ ಇಲ್ಲೇ ಇಷ್ಟಲ್ಲ ಇದು ಸೋರದೀಗ ಅಲ್ಲೇ ಅಷ್ಟದ ಈಗ ಮನೆ ಹಾಕಿ ಬಂದಿದ್ರು ಕಡಿಮೆ ಆಗತ್ತಿಲ್ಲ ಕಡಿಮೆ ಆಗಿ ನೋಡೋದು ನೋಡ್ರಿ ಹೆಂಗಾಗೈತಿ ತಡಿ ಮಾಡ್ತೀಗ ಖಮ್ಮ ನೋಡ್ರಿ ಹೆಂಗಾಗೈತಿ ಒಳಗೆ ಎಲ್ಲ ಕೊಳ್ಬಿಟ್ಟವು ನೀರು ಇವಾಗ ಕಡೆಗೆ ಬಂದಾಗ ಇವು ಕಂಬು ನನಗಿನ ಮೊದಲು ನಮ್ಮ ಸಬ್ಸ್ಕ್ರೈಬರ್ ಹೆದರಾಕತ್ತಾರ ಪಾಪ ಬಿಟ್ಬಿಡ್ರಿಪ್ಪ ಅದ್ರ ಮನೆ ಮೊದಲು ನೀವು ಅಂತಂದು ಅವ್ರಿಗೆ ನಮ್ಗೆ ನೋಡೋಕ್ಕಾಗಿಲ್ಲ ಒಳಗೆ ಸ್ವಲ್ಪ ಹಿಂಗೆ ಹತ್ತಿಕ್ಕಿ ಸಿಮೆಂಟ್ ತುಂಬಿದೆ ಅಂದ್ರೆ ಸೊರಂಗಿಲ್ಲ ಅಂತ ನನಗೆ ಅನ್ಸೈತಿ ಸೊರಕ್ಕಿಲ್ಲ ಅಂತಂದು ಏನಾಗೈತಿ ಇಲ್ಲ ನಮ್ಮ ಮಾರಿಪಂದು ಆಲಡಿಗೆ ಹಾಕತ್ರಿ ರೊಟ್ಟಿ ಮಾಡಿದ್ರು ರೊಟ್ಟಿ ಮಾಡಿ ಚೊಳಕೆ ಹೊರಟಾಳ ಅದು ಗುರಳಿಲ್ಲ ಅದಕ್ಕೆ ಒಂದಿಟ್ಟು ಚಹಾ ಮಾಡ್ಕೊಡ್ಬಲ್ಲಿ ಅಮ್ಮಗೆ ಚಹಾ ಕೊಟ್ಟು ಗುರಳು ಮತ್ತು ತರಕಾರಿ ತೊಗೊಂಬರ್ಕನಲ್ಲ ತರಕಾರಿನ ಏನಿಲ್ಲ ತರಕಾರಿ ತೊಗೊಂಬರ್ಬೇಕ್ರಿ ಒಂದಿಷ್ಟು ಈ ಟೈಮ್ ಎಷ್ಟೊತ್ತು ಅಲ್ಲಿ 7 ಗಂಟೆ 15 ನಿಮಿಷ ಆಯ್ತು ಹೋಗಕತ್ತೀನಿ ರೀ ನಾನೀಗ ಅಮ್ಮ ಕಡೆ ಹೋಗಿ ಮಳೆ ಇಲ್ಲ ರೀ ಇವತ್ತು ದೇವ್ರ ದಯದಿಂದ ರೀ ಇಲ್ಲತ್ತ ಎಷ್ಟೊತ್ತಿಗೆ ಗಾಡು ಗುಡು ಸುರು ಹಾಕತ್ರಿ ಮಳೆ ಇಲ್ಲ ನೀನು ಆಣಿಕಲ್ ಬಿತ್ತು ಇವತ್ತು ಮಳೆ ಕಡಿಮೆ ಆಯ್ತು ನೋಡು ಬೀಳಬಾರ್ದು ಆಣಿಕಲ್ ಬಿದ್ದು ಮರುದಿನ ಮಳೆ ಬಂತಂದ್ರೆ ಬಂದಾಬಿಡೈತಿ ಕಡಿಮೆ ಆತಂದ್ರೆ ಬರೋದೇ ಇಲ್ಲ ಏನೈತೆ ಅಮ್ಮ ಅಂದದ್ದು ನನಗೂ ಗೊತ್ತಿಲ್ಲ 3 ದಿನದೊಳಗೆ ಮಳೆ ಬರ್ಬೇಕಂತಂದು ಆಣಿಕಲ್ ಬಿದ್ದು 3 ದಿನದೊಳಗೆ ಮಳೆ ಬರ್ಬೇಕಂತಂದು ಹೋಗಿ ಬಂದೆ ರೀ ನಾನು ತರಕಾರಿಗೆ ರೀ ತರಕಾರಿ ತೊಗೊಂಡು ಅಮ್ಮ ಚಹಾ ಕೊಟ್ಟು ಅಮ್ಮ ಚಹಾ ಕುಡಿದ್ರೆ ಮತ್ತೆ ಕ್ಯಾನ್ ತೊಗೊಂಬಂದ್ರೆ ವಾಪಸ್ ಗುರಳಿ ತೊಗೊಂಬಂದೆ ಆಕಿ ಇದು ಮಾಡತ್ತಾಳೆ ಹತ್ತು ಮಾಡತ್ತಾಳೆ ತರಕಾರಿ ಜಾಸ್ತಿ ಅಂತಾರಿಲ್ವಾರಿಪ್ಪ ಸ್ವಲ್ಪ ಮೆಣಸಿನ್ಕಾಯಿ ಮೆಂತೆ ಅದು ತೊಗೊಂಬಂದಿ ನೋಡಿ
ಸೌತಿಕಾಯಿ ಕ್ಯಾರೆಟ್ ಕ್ಯಾಬೇಜ ಸಾಕಲ್ಲ ಕ್ಯಾಬೇಜ್ ಐತಲ್ಲ ಇವತ್ತು ನೀನು ತೊಗೊಂಬಂದು ನೋಡಿ ಕ್ಯಾರೆಟ್ ಕ್ಯಾಬೇಜು ಕೂಡ ತೊಗೊಂಬಂದಿನಿ ಏನು ಮೊಮೋಸ್ ಮಾಡಕ್ಕನ ಹೌದನಾ ತೊಗೊಂಬಂದಿನಿ ನೋಡು ಇಲ್ಲಿ ನೋಡ್ರಿ ಅಮ್ಮ ಒಣ ಮೀನು ಪಲ್ಯ ಮಾಡಂತ ಹೇಳ್ಯಾರಿ ಈಗ ಇದು ಪಲ್ಯ ಮಾಡ್ಬೇಕ್ರಿ ನಾನು ನತ್ನಿ ಮೀನು ಅಂತ ನೋಡ್ರಿ ನತ್ನಿ ಮೀನದ ಪಲ್ಯ ರೀ ಇಲ್ಲಿ ನೋಡ್ರಿ ಮೀನು ಸ್ವಚ್ಛ ಮಾಡ್ಕೊಂಡೆ ನಾನು ಇವು ಎಲ್ಲ ಮೀನು ತೆರೀರಿ ಇವು ಇವನ್ನ ಹಾಕ್ಬೇಕೋ ಬೇಡ ಗೊತ್ತಿಲ್ಲ ಎಲ್ಲ ತೆಗೆದ್ಬಿಟ್ರೆ ಅಮ್ಮ ಚಂಡಿ ಅಷ್ಟು ಚುಟ್ ಇದು ಮಾಡುವ ಅಂದ್ರೆ ಸ್ವಲ್ಪ ಜಾಸ್ತಿನ ಚುಟ್ಕೊಂಬಿಟ್ಟೀನಿ ನಾನು ಈಗ ಇಲ್ಲಿ ನೋಡ್ರಿ ಇಷ್ಟು ಮೀನು ಬಂದವು ಇವನ್ನ ಹುರಿಬೇಕ್ರಿ ಈಗ ಹುರಿದು ಸ್ವಲ್ಪ ಇದಕ್ಕೆ ಹಾಕಿ ಕೆಳಗೆ ಹಾಕಿ ಸ್ವಲ್ಪ ತಿಕ್ಬೇಕ್ರಿ ಇವನು ಅಂದ್ರೆ ಇದ್ರ ಮೇಲೆ ಒಂದೊಂದು ಪರಿಕೆ ಇದ್ರೆ ಹೋಗ್ಬಿಡ್ತಾವೆ ಇವು ಇದಕ್ಕೆ ಪರಿಕೆ ಅದ ನೋಡ್ರಿ ಇದಕ್ಕೆ ಈ ಥರ ಪರಿಕೆ ಬರ್ತಾರೆ ಹುರಿಯನ್ರಿ ಈಗ ಇಲ್ಲಿ ನೋಡ್ರಿ ಮೀನದ ಪಲ್ಯ ಒಣ ಮೀನದ ಪಲ್ಯ ರೆಡಿ ಮಾಡಿದಿರಿ ಅಮ್ಮ ಬಂದ್ರಿ ಈಗ ಅರಿಪ ಮೀನು ಇದನ್ನ ಹಾಕೊಂಡು ಬೆಕ್ಕು ಮೀನು ಹೇಳ್ಕೊಂಡು ಹೋಗಿತ್ತು ನೋಡ್ರಿ ಸುಲ್ಸಾಕತ್ತದ ಬೆಕ್ಕು ಅದು ಬೇಕು ನೋಡಲ್ಲಿ ಏನು ಮಾಡಲ್ಲ ಅವ್ರದ್ದೇನು ಹಚ್ಚಿ ಅವ್ರದ್ದು ಏಳ್ನೀರು ತಗೊಂಬಂದಾರ ಈಗ ಅರಿಪಾಗಿ ಎಬ್ಸಿದ್ರಿಪ್ಪ ನಾ ತೊಳಿತೀನಿ ಒಂದೆರಡು ಅಂತಂದು ಬಡ್ಡ ಇವು ಹಾಳಿ ಅರಿಪೆ ಓದವು ಅವು ಮೀನ ತೊಗೊಂಬಂದಾರ ಅಮ್ಮ ಮತ್ತು ಹಸಿ ಮೀನು ಒಣ ಮೀನು ಮಾಡಿದ್ದೆ ಅರಿಪ ನಾನೀಗ ನತ್ನಿ ಮೀನು ಪಲ್ಯ ಮಾಡು ಇರಲಿ ಮಾಡು ಅವ್ರು ಅಂತಾರ ಅವ್ರಿಗೆ ಬೇಕು ಅವು ನಾ ಅದಕ್ಕೆ ಅವಾಗ ಕೊಡ್ರಿ ಅಂದೆ ಕೊಡಲಿಲ್ಲ ಅವರು ಏನು ಮಾಡಲ ಒಣ ಮೀನದ್ದು ಮಾಡಿ ಹೋಗು ಅಂದ್ರು ಅಂತಂದು ಬಂದು ಮಾಡಿದ್ದೆ ಮತ್ತು ಹಸಿ ಮೀನು ತೊಗೊಂಡಾರ ಇವರು ಯಾಕೆ ಅರಿಪ ಮಾಡ್ತಾಳೆ ನಾನು ಇವ್ನು ತೊಳಿತೀನಿ ಒಂದೆರಡು ಈಗ ನಾನು ಹೋಗಿ ಅವ್ನು ತೊಳೆದಿಟ್ಟು ಬಂದೆ ಅರಿಪ ಮಸಾಲೆ ನೋಡಿ ಏನು ಹಾಕೇನಿ ಅರಿಪ ಇದಕ್ಕೆ ಮಸಾಲೆಗೆ ಇದಕ್ಕೆ ಜೀರಿಗೆ ಕೊತ್ತಂಬರಿ ಅರಶಿನ ಉಪ್ಪು ಆಮೇಲೆ ಮೆಣಸಿನ್ಕಾಯಿ ಹಾಕಿನಿ ಇದು ಟಮಾಟಿ ಹಣ್ಣು ಅಷ್ಟೇ ಸ್ವಲ್ಪ ಹುಳಿ ಇಡ ಅಷ್ಟೊಂದು ಹೊಡ್ತಾರ ಒಂದು ಎರಡು ಮೀನಕ್ಕೆ ಹುಂಚು ಹಣ್ಣು ಅಷ್ಟೊಂದು ಹಾಕಿ ಒಂದು ಸ್ವಲ್ಪ ಹಾಕ್ಬೇಕಾಯ್ತು ಒಂದು ಬಟ್ ಅಂತಾರೆ ಒಂದು ಬೋಟ್ ಬಟ್ ಹಾಕ್ಬೇಕಾಗಿತ್ತಾ ಟಮಾಟೆ ಹಣ್ಣು ಅಂದ್ರೆ ಕೊಬ್ಬರಿ ಹಾಕಿರಲ್ಲ ಟಮಾಟೆ ಹಣ್ಣು ಹಾಕಿ ಹುಳಿ ಆಗ್ಬಾರ್ದು ಅಂತ ಹೇಳಿದೆ ಮಾಡಿ ನಿಂಗೆ ಹೆಂಗೆ ತೈತಂಗೆ